ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ. ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಸ್ಟಿಚಿಂಗನ್ನು ನೋಡೋಣ. ಲಾಸ್ಟ್ ವಿಡಿಯೋಲಿ ನಾವು ಕಟ್ಟಿಂಗ್ ವಿಡಿಯೋನ ನೋಡಿದ್ದೀವಲ್ಲ, ಈ ಒಂದು ವಿಡಿಯೋದಲ್ಲಿ ಸ್ಟಿಚಿಂಗ್ನ ಯಾವ ರೀತಿ ಮಾಡ್ಕೋಬೇಕು ಬ್ಲೌಸ್ದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಮೊದಲಿಗೆ ಬ್ಲೌಸ್ನ ಒಂದು ಸೀದಾ ಸೈಡು ಕೆಳ ಮುಖದಲ್ಲಿದೆ, ಉಲ್ಟಾ ಸೈಡ್ ಬಂದುಬಿಟ್ಟು ನಾನು ನೋಡಿ ಇಲ್ಲಿ ಲೈನಿಂಗನ್ನು ಇಟ್ಟು ಲೈನಿಂಗನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸೀದಾ ಬಂದು ಕೆಳಗಡೆ ಇದೆ, ಮೇಲ್ಗಡೆ ಇರೋದು ಬಂದ್ಬಿಟ್ಟು ಉಲ್ಟಾ ಸೈಡ್ನ ನಾನು ಮೇಲೆ ಬರೋ ರೀತಿ ಇಟ್ಕೊಂಡು ಲೈನಿಂಗನ್ನು ಅದರ ಮೇಲೆ ಇಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನಾವೇನು 1/2 ಇಂಚ್ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವಲ್ಲ, ಆ 1/2 ಇಂಚ್ ಗ್ಯಾಪ್ಗೆ ನಾವು ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಇದು ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ನೋಡಿ, ಕ್ರಾಸ್ ಪೀಸನ್ನು ತೊಗೊಂಡು ನಾನು ಒಂದು ಸೈಡಿಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾವು ಆವಾಗಲೇ ಏನು 1/2 ಇಂಚ್ ಗ್ಯಾಪ್ಗೆ ಸ್ಟಿಚ್ ಮಾಡಿದ್ವಲ್ಲ, ಅದೇ ಒಂದು ಸ್ಟಿಚ್ನ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಬ್ಯಾಕ್ ಸೈಡ್ಗೆ ಆ ಒಂದು ಕ್ರಾಸ್ ಪೀಸನ್ನು ನಾನು 1 ಇಂಚಿನಷ್ಟು 1-1.5 ಇಂಚಿನಷ್ಟು ತೊಗೊಂಡು ಕಟ್ ಮಾಡಿ, ಸೇಮ್ ನಾವು ಇವಾಗ ಹೆಮ್ಮಿಂಗ್ ಪೀಸೆಲ್ಲ ಯಾವ ರೀತಿ ರೆಡಿ ಮಾಡ್ಕೋತೀವಲ್ವ ಫ್ರೆಂಡ್ಸ್, ಅದೇ ರೀತಿ ರೆಡಿ ಮಾಡ್ಕೊಂಡು ನೋಡಿ, ವೀಡಿಯೋಲಿ ತೋರಿಸ್ತಿರೋ ರೀತಿ ನಾವು ಈ ರೀತಿ ಇಟ್ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೋಬೇಕು. ನಾವು ಉಲ್ಟಾ ಸೈಡ್ಗೆ ಲೈನಿಂಗನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿ, ಮತ್ತೆ ನೋಡಿ ಈ ರೀತಿ ಕೆಳಭಾಗದಲ್ಲಿ ಒಂದು ಕ್ರಾಸ್ ಪೀಸನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿ, ಮತ್ತೆ ವಾಪಸ್ಸು ಟರ್ನ್ ಮಾಡಿ ನಾವು ಲೈನಿಂಗ್ನ ಮೇಲೆ ಸ್ಟಿಚ್ ಬರೋ ರೀತಿ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿ ನಾವು ಲೈನಿಂಗ್ನ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಂಡು ವಾಪಸ್ ನಾವು ಈ ರೀತಿ ನೋಡಿ ವಿಡಿಯೋಲಿ ತೋರಿಸ್ತಿರೋ ರೀತಿ ಟರ್ನ್ ಮಾಡಿಕೊಂಡು ನಾವು ಈಗ ಆ ಒಂದು ಕ್ರಾಸ್ ಪೀಸು ಮತ್ತು ಲೈನಿಂಗ್ ಕ್ಲಾತನ್ನ ಸೇರಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕಾಗುತ್ತೆ. ಇಲ್ಲಿ ನಮಗೆ ಬ್ಲೌಸ್ ಪೀಸ್ ಇದೆಯಲ್ಲ, ಮೈನ್ ಬ್ಲೌಸ್ ಪೀಸು, ಅದ್ರ ಮೇಲೆ ಯಾವುದೇ ರೀತಿ ಸ್ಟಿಚ್ಚನ್ನು ನಾವು ಮಾಡ್ಕೊತಿಲ್ಲ. ಔಟ್ಸೈಡ್ಗೆ ಸ್ಟಿಚ್ ಅನ್ನೋದು ಕಾಣಿಸ್ತಿಲ್ಲ, ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿ ನಾವು ಲೈನಿಂಗ್ನ ಮೇಲೆ ಅಷ್ಟೇ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ. ಇವಾಗ ನಾವು ಜಸ್ಟ್ ಒಂದು ಇಲ್ಲಿ ನಾವು ಬಾರ್ಡ್ರ್ ಇದೆ ಅಲ್ವಾ ಬ್ಯಾಕ್ ಸೈಡು, ಅದು ಒಂದು ಗ್ರಿಪ್ಗೋಸ್ಕರ ದಪ್ಪ ಹೊಲಿಗೆನ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಅದನ್ನು ಆಮೇಲೆ ರಿಮೂವ್ ಮಾಡಿದರೆ ಆಯಿತು. ಫ್ರೆಂಡ್ಸ್, ಇಲ್ಲಿ ಬೇಕಾದ್ರೆ ನಾನು ಈಗೇನು ಸ್ಟಿಚ್ ಹಾಕ್ತಿದ್ದೀನಲ್ವ, ಅಲ್ಲಿ ಸ್ಟಿಚ್ ಬೇಡ ಅಂದರೆ ಈಗಲೇ ಒಂದು ಸತಿ ನಾವು ಐರನ್ ಕೂಡ ಮಾಡ್ಕೋಬೋದು. ಹುಷಾರಾಗಿ ನಾವು ನೋಡಿಕೊಂಡು ಒಂದು ಐರನ್ ಮಾಡಿಕೊಂಡು ಕೂಡ ನಾವು ಸ್ಟಿಚ್ಚನ್ನು ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಸ್ಟಿಚ್ಚನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೀಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡಿಕೊಂಡು, ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಇವಾಗ ಕಟ್ ಮಾಡಿ ಆಯಿತು. ಈಗ ನೆಕ್ಸ್ಟು ನಾವು ನೋಡಿ ಈ ರೀತಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ನಮಗೆ ಸೀದಾ ಸೈಡು ಸ್ಟಿಚ್ ಅನ್ನೋದು ಕಾಣಿಸೋದಿಲ್ಲ. ಓಕೆನಾ? ಇವಾಗ ಬ್ಯಾಕ್ ಸೈಡ್ ನಾವು ಡಾಟ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಒಂದು ಕಡೆ ನಾವು ಮಾರ್ಕ್ ಮಾಡ್ಕೊಂಡ್ವಲ್ಲ, ಆಪೋಸಿಟ್ ಸೈಡ್ ಕೂಡ ನಮಗೆ ಸೇಮ್ ಮಾರ್ಕನ್ನೇ ಬಿಡಬೇಕಂದ್ರೆ ನೋಡಿ ವಿಡಿಯೋಲಿ ತೋರಿಸ್ತಿರೋ ರೀತಿ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ ಬಿಗಿನರ್ಸು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡು 2 ಡಾಟ್ಸನ್ನು ನಾವು ಸ್ಟಿಚ್ ಮಾಡಿಕೊಂಡು, ಫ್ರೆಂಡ್ಸ್ ಬ್ಯಾಕ್ ಪೀಸು ನೋಡಿ 2 ಡಾಟ್ ಕೂಡ ನಾನು ಇಲ್ಲಿ ಸ್ಟಿಚ್ ಮಾಡಿ ಆಯಿತು. ಈ ರೀತಿ ನನಗೆ ಬ್ಯಾಕ್ ಪೀಸು ನೋಡಿ ಈ ರೀತಿ ರೆಡಿಯಾಗಿದೆ. ಈಗ ಫ್ರಂಟ್ ಪಾರ್ಟ್ನ ಕೂಡ ನಾವು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನೋಡೋಣ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಲೈನಿಂಗು ಮತ್ತು ಮೈನ್ ಕ್ಲಾತು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಆ ಒಂದು ಕ್ಲಾತನ್ನು ನಾನು ಫಸ್ಟಿಗೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ನೋಡೋಣ. ಫಸ್ಟಿಗೆ ನೋಡಿ ನೋಡ್ಕೊಬೇಕು, ಈ ರೀತಿ ಬಿಗಿನರ್ಸ್ ಆದರೆ ಉಲ್ಟಾ ಆಗೋ ಚಾನ್ಸ್ ಇರುತ್ತೆ. ಸೊ ಫಸ್ಟಿಗೆ ಈ ರೀತಿ ಅರೇಂಜ್ ಮಾಡಿಕೊಂಡು ನಾವು 2 ಕಡೆಯೂ ನಾವು ಫ್ರಂಟು ಎಷ್ಟೊಂದು ಸತಿ ಉಲ್ಟಾ ಆಗಿ ಬಿಚ್ಚೋ ಒಂದು ಸಂದರ್ಭ ಬರುತ್ತೆ. ಸೊ ಅದಕ್ಕೆ ಈ ರೀತಿ ರೆಡಿ ಮಾಡಿಕೊಂಡು ನೋಡಿಕೊಂಡು ಸ್ಟಿಚ್ಚನ್ನು ಮಾಡಿಕೊಡಿ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡಿಕೊಂಡು ಇಲ್ಲಿ ನಾನು ಡಾಟ್ಸಿಗೆ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಆಪೋಸಿಟ್ ಇರೋ ಒಂದು ಕ್ಲಾತ್ಗೂ ಕೂಡ ಸೇಮ್ ಮಾರ್ಕ್ ನಾವು ಈ ರೀತಿ ವೀಡಿಯೋಲಿ ತೋರಿಸ್ತಿರೋ ರೀತಿ ನಾನು ಕ್ಲಾತನ್ನು ಹಾಕ್ಬಿಟ್ಟು ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಈ ಕಡೆನೂ ಆ ಕಡೆನೂ ಸೇಮ್ ಡಿಸ್ಟೆನ್ಸ್ಗೆ ಡಾಟ್ಸ್ ಅನ್ನೋದು ಬರುತ್ತೆ. ಸೊ ನಾನು ಈ ರೀತಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸೊ ಬಿಗಿನರ್ಸ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ಇವಾಗ ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟಿಗೆ ನಾವು ಈ ರೀತಿ ನಾವು ಕೆಳಗಡೆ ಬೆಲ್ಟ್ ಹತ್ರ ಬರುತ್ತಲ್ವ, ಆ ಒಂದು ಡಾಟನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾವು ಹುಕ್ ಪಟ್ಟಿ ಹೈ ಪಟ್ಟಿ ಬರುತ್ತಲ್ವ, ಆ ಸೈಡಲ್ಲಿರುವಂಥ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚ್ ಗ್ಯಾಪಿಗೆ ನಾವು ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಫ್ರೆಂಡ್ಸ್, ಹಾರ್ಮೋಲ್ ರೌಂಡಿಂಗ್ ಹತ್ರ ಒಂದು ಡಾಟ್ ಇರುತ್ತಲ್ವ, ಸೊ ಆ ಒಂದು ಡಾಟನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿಗೆ ನಮ್ಮದು ಡಾಟ್ಸು
ನೋಡಿ ಈ ರೀತಿ ಕಂಪ್ಲೀಟ್ ಆಯಿತು. ಡಾಟ್ಸನ್ನು ಸ್ಟಿಚ್ ಮಾಡಿದ್ದಾಯಿತು. ಸೊ ಫ್ರೆಂಡ್ಸ್, ಏನೇ ಒಂದು ಡೌಟ್ ಇದ್ದರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕ್ಲಿಯರಾಗಿ ಏನಾದರೂ ಒಂದು ಅರ್ಥ ಆಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಡಾಟ್ಸು ಎರಡೂ ಕಡೆಯೂ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಈಗ ಬೆಲ್ಟನ್ನು ನಾವು ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡೋದನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿ 3 ಪೀಸ್ ನಾನು ಒಂದು ಕಡೆಗೆ ಮೇಯ್ನ್ ಕ್ಲಾತು, 2 ಲೈನಿಂಗ್ ಕ್ಲಾತ್ ಈ ರೀತಿ ತೊಗೊಂಡಿದ್ದೀನಿ. ಸೊ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟಿಗೆ ನಾನು ಮೇಯ್ನ್ ಕ್ಲಾತನ್ನು ಈ ರೀತಿ ಅಪೋಸಿಟಲ್ಲಿ ಹಾಕ್ಕೊಳ್ತೀನಿ. ಯಾಕಂದರೆ ರೈಟ್ ಸೈಡು ಲೆಫ್ಟ್ ಸೈಡು ಬರಬೇಕಲ್ವ. ಈ ರೀತಿ ನೀವು ಅರೇಂಜ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆದರೆ ಉಲ್ಟಾ ಆಗೋ ಚಾನ್ಸ್ ಇರುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ನಾನು ಅರೇಂಜ್ ಮಾಡಿಕೊಂಡು ಫಸ್ಟಿಗೆ ಒಂದು ಸ್ಟಿಚ್ಚನ್ನು ಮಾಡ್ಕೊಂಡ್ಬಿಡ್ತೀನಿ. ಲೈನಿಂಗ್ ಕ್ಲಾತನ್ನು ಮೇಯ್ನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಸ್ಟಿಚ್ ಮಾಡಿ ಎಕ್ಸ್ಟ್ರಾಸನ್ನು ಕಟ್ ಮಾಡ್ಕೊಳ್ತೀನಿ. ನೆಕ್ಸ್ಟು ನಾವು ಇನ್ನೊಂದು ಲೈನಿಂಗ್ ಕ್ಲಾತಲ್ಲೇ ಇಟ್ಟಿರ್ತೀವಲ್ಲ ಕ್ರಾಸ್ ಬೆಲ್ಟು, ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕಂತ ನೋಡೋಣ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಾನು ಒಂದು ಮೇಯ್ನ್ ಕ್ಲಾತಿಗೆ ಒಂದು ಲೈನಿಂಗನ್ನು ಹಾಕಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಲೈನಿಂಗನ್ನು ನೋಡಿ ಈ ರೀತಿ ವಿಡಿಯೋಲಿ ತೋರಿಸಿರೋ ರೀತಿ ಸೀದಾ ಸೈಡ್ಗೆ ಇಟ್ಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ವ? ಇವಾಗ ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾವು 1/2 ಇಂಚು ನಾವು ಏನು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಆ ಒಂದು ಮೆಸರ್ಮೆಂಟ್ಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಚೆಕ್ ಮಾಡಿಕೊಂಡು ಮತ್ತೆ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಹೆಚ್ಚು ಕಡಿಮೆ ಇದ್ದವಾಗ ನಾವು ಕಟ್ಟಿಂಗಲ್ಲಿ ಕರೆಕ್ಟಾಗಿ ಕ್ಲಾತ್ ಇಟ್ಟಿದ್ದರೆ ಇಷ್ಟೇ ಸಾಕಾಗುತ್ತೆ. ಸೊ ಅದನ್ನು ನೋಡಿಕೊಂಡು ನಾವು ಮಾಡ್ಕೋಬೋದು. ನೋಡಿ, ಈ ರೀತಿ ನಾನು ಸ್ಟಿಚ್ಚನ್ನು ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬರಬೇಕು. ನಾವು ಬೆಲ್ಟ್ ಅನ್ನೋದು ಈ ರೀತಿ ಅಪೋಸಿಟಲ್ಲಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಬ್ಲೌಸ್ಗೆ ಡಾಟ್ಸ್ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದಕ್ಕೆ ಈ ಒಂದು ಬೆಲ್ಟನ್ನು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋಣ. ನೋಡಿ, ಈ ರೀತಿ ಇಟ್ಕೊಂಡು ನಾವು ಸ್ಟಿಚ್ ಅನ್ನೋದು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾವು ಇಲ್ಲಿ 1/4 ಇಂಚ್ ಗ್ಯಾಪ್ಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ನಾವು ಫಸ್ಟ್ ಡಾಟ್ ಹಿಡಿದಿರ್ತೀವಲ್ಲ ಫ್ರೆಂಡ್ಸ್, ಕ್ರಾಸ್ ಬೆಲ್ಟ್ ಹಿಡಿಯೋ ಕಟ್ ಡೌನಿಗೆ ಆ ಒಂದು ನೋಡಿ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿ ನಾವು ಮಿಷಿನ್ ಟೆನ್ಷನ್ ಸೈಡಿಗೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಅಷ್ಟೇ. ಕಂಪಲ್ಸರಿ ಅದನ್ನು ನಾವು ಫೋಲ್ಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ನಾವು 1/4 ಇಂಚ್ ಗ್ಯಾಪ್ಗೆ ಸ್ಟಿಚ್ಚನ್ನು ಮಾಡಿಕೊಂಡು ಬರಬೇಕು. ಇವಾಗ ನಾವು ಮೆಜರ್ಮೆಂಟ್ ಬ್ಲೌಸಲ್ಲಿ ಒಂದು ಸತಿ ಚೆಕ್ ಮಾಡ್ಕೋಬೇಕು. ಈ ಕಡೆ ಆರ್ಮೋಲ್ ಡೌನಿಂಗಿಂದ ಬೆಲ್ಟ್ ಸ್ಟಿಚ್ ಮಾಡಿರೋ ತನಕ, ಮತ್ತು ಈ ಕಡೆ ನೆಕ್ಕಿಂದ ಬೆಲ್ಟ್ ಸ್ಟಿಚ್ ಮಾಡಿರ್ತೀವಲ್ವ, ಈ ರೀತಿ ನೋಡಿ ವಿಡಿಯೋಲಿ ತೋರಿಸ್ತಿರೋ ರೀತಿ ನಾವು ಚೆಕ್ ಮಾಡಿಕೊಂಡ್ರೆ ನಮಗೆ ಲೆಂತು ಹೆಚ್ಚು ಕಡಿಮೆ ಮೆಜರ್ಮೆಂಟ್ಗಿಂತ ಕಡಿಮೆ ಇದ್ದರೆ ಜಾಸ್ತಿ ಇದ್ದರೆ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿದ್ದರೆ ಓಕೆ. ಇಲ್ಲಿ ನನಗೆ ಕರೆಕ್ಟಾಗಿದೆ ಫ್ರೆಂಡ್ಸ್. ಈ ರೀತಿ ನೀವು ಸ್ಟಿಚ್ ಮಾಡಿದ ಮೇಲೆ ಒಂದು ಸತಿ ಚೆಕ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನೋಡಿ, ಇಲ್ಲಿ ನಾವು ಬೆಲ್ಟನ್ನು ಸ್ಟಿಚ್ ಮಾಡಿದ್ದೀವಲ್ಲ, ಲೈನಿಂಗ್ನ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಮೈನ್ ಕ್ಲಾತ್ ಮೇಲೆ ಸ್ಟಿಚ್ಚು ಬರಲ್ಲ, ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಮತ್ತು 1/4 ಇಂಚ್ ಗ್ಯಾಪ್ಗೆ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿ ವಿಡಿಯೋಲಿ ತೋರಿಸ್ತಿರೋ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿದ್ದು ಆದಮೇಲೆ ನಾವು ಫಸ್ಟಿಗೆ ಇಲ್ಲಿ ಕ್ರಾಸ್ ಬೆಲ್ಟ್ ಇರುತ್ತಲ್ವ, ನಾವು ಫಸ್ಟ್ ಏನು ಟಚ್ ಮಾಡ್ತೀವಲ್ವ ಆ ಸೈಡಿಗೆ ಸ್ವಲ್ಪ ಈ ರೀತಿ ನಾನು ಟಕ್ಸನ್ನು ಕಟ್ ಮಾಡ್ಕೊಳ್ತೀನಿ. ಆವಾಗ ನಮಗೆ ಶೇಪ್ ಬೆಲ್ಟು ನೀಟಾಗಿ ಶೇಪ್ ಬಂದು ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸೊ ಇವಾಗ ಓಪನ್ ಮಾಡೋಣ. ನೋಡಿ, ಈ ರೀತಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತೀವಲ್ಲ ಅದನ್ನು ಕ್ರಾಸ್ ಬೆಲ್ಟಿಂದ ಆಚೆ ತೆಗಿವಾಗ ನಮಗೆ ಈ ರೀತಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ನಾನಿಲ್ಲಿ ಬೆಲ್ಟ್ ಡೌನಿಗೆ ಕೂಡ ಸ್ಟಿಚ್ಚನ್ನು ಹಾಕಿದ್ದೀನಿ. ಮೈನ್ ಕ್ಲಾತ್ ಮೇಲೆ ಸ್ಟಿಚ್ ಬಂದಿಲ್ಲ, ಜಸ್ಟ್ ಲೈನಿಂಗ್ ಕ್ಲಾತ್ ಮೇಲೆ ಸ್ಟಿಚ್ ಬರೋ ರೀತಿ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಒಂದು ಕಡೆ ಕೂಡ ನಾನು ರೆಡಿ ಮಾಡಿದ್ದೀನಿ. ಸೊ ಒಂದು ನಮಗೆ ಫ್ರಂಟ್ ಪಾರ್ಟು ಕ್ರಾಸ್ ಬೆಲ್ಟ್ ಕೊಟ್ಟಿದ್ದು ಆಯಿತು. ಈಗ ಹುಕ್ಪಟ್ಟಿ ಹೈಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಣ. ಹುಕ್ಪಟ್ಟಿ ಹೈಪಟ್ಟಿ ಸ್ಟಿಚ್ ಮಾಡಿಕೊಂಡು ನೋಡೋಣ. ಫಸ್ಟಿಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 1 ಇಂಚು ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಕ್ಲಾತನ್ನು ತೊಗೊಂಡಿದ್ದೀನಿ. ಇದು ಹುಕ್ಪಟ್ಟಿಗೆ ಜಸ್ಟ್ ಈ ರೀತಿ ಸೀದಾ ಸೈಡ್ ಇಟ್ಕೊಂಡು 1/4 ಇಂಚ್ ಗ್ಯಾಪ್ಗೆ ಸ್ಟಿಚ್ಚನ್ನು ಮಾಡಿಕೊಂಡು ನಾವು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಆರಾಮಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಏನೋ ಇದ್ದರೆ ಈ ರೀತಿ ಕಟ್ ಮಾಡಿಕೊಂಡು ವಾಪಸ್ಸು ನೋಡಿ ಜಸ್ಟ್ ಒಂದು ಫೋಲ್ಡ್ ಮಾಡಿಕೊಂಡು ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಜಸ್ಟ್ ಕಿನ್ನರಿ ಸ್ಟಿಚ್ನ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು
ಇವಾಗ ನೆಕ್ಸ್ಟು ಫೋಲ್ಡ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ವಿಡಿಯೋಲಿ ತೋರಿಸ್ತಿರೋ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು, ಇದು ಹುಕ್ ಪಟ್ಟಿ ಫ್ರೆಂಡ್ಸ್, ನಾನೀಗ ಸ್ಟಿಚ್ ಮಾಡಿ ತೋರಿಸ್ತಿರೋದು ಹುಕ್ ಪಟ್ಟಿ. ಸೊ ಇವಾಗ ಹುಕ್ ಪಟ್ಟಿ ಸ್ಟಿಚ್ ಮಾಡಿದ್ದಾಯಿತು. ನೆಕ್ಸ್ಟು ಹೈ ಪಟ್ಟಿ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ನಾವು ಜಸ್ಟ್ ಇದಕ್ಕೆ 1 ಇಂಚಿನಷ್ಟು ತೊಗೊಂಡಿದ್ವಲ್ಲ ಫ್ರೆಂಡ್ಸ್, 1 ಇಂಚು 1 ಇಂಚ್ವರೆಗೂ ತೊಗೋಬೋದು. ಇವಾಗ ಹೈ ಪಟ್ಟಿಗೆ ನಾವು ಒಂದು 2 ಇಂಚ್ ಕ್ಲಾತನ್ನೇ ತೊಗೊಳ್ಳೋಣ. ವಿಡ್ತು 2 ಇಂಚಷ್ಟು ತೊಗೋಬೋದು. ಇಲ್ಲಿ ಮೇನ್ ಕ್ಲಾತನ್ನು ತೊಗೊಳ್ತಾ ಇದ್ದೀನಿ ನಾನು, ಬ್ಲೌಸ್ ಪೀಸನ್ನು, ಆಮೇಲೆ ಲೈನಿಂಗನ್ನು ತೊಗೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟಿಗೆ ರೆಡಿ ಮಾಡಿಕೊಂಡು ಅದಾದಮೇಲೆ ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಹೈ ಪಟ್ಟಿನ. ನೋಡಿ ಈ ರೀತಿ ಮೇನ್ ಕ್ಲಾತು ಲೈನಿಂಗ್ ಕ್ಲಾತು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡಿಕೊಂಡು ನಾವು ಯಾವ ರೀತಿ ಹೈ ಪಟ್ಟಿನ ಸ್ಟಿಚ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ರೀತಿ ರೆಡಿ ಆಯಿತು. 2 ಇಂಚ್ಗೆ ನಾನು ಕ್ಲಾತನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಮೇನ್ ಕ್ಲಾತಿಗೆ ನಾವು ಈ ರೀತಿ ಆವಾಗಲೇ ನಾವು ಸೀದಾ ಸೈಡ್ ಇಟ್ಬಿಟ್ಟು ಜಸ್ಟ್ ಫೋಲ್ಡ್ ಮಾಡಿ ಒಳಗಡೆಗೆ ಸ್ಟಿಚ್ ಮಾಡಿದ್ವಿ. ಇಲ್ಲಿ ನೋಡಿ ಆಪೋಸಿಟ್ ಉಲ್ಟಾ ಸೈಡ್ ಇಟ್ಕೊಂಡು ಸ್ಟಿಚ್ ಮಾಡಿ ಸೀದಾ ಸೈಡ್ಗೆ ಟರ್ನ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ನೋಡಿ ಈ ರೀತಿ ನಾವು ಉಲ್ಟಾ ಸೈಡ್ ಇಟ್ಕೊಂಡು ಟರ್ನ್ ಮಾಡಿ ವಾಪಸ್ಸು ಸೀದಾ ಸೈಡ್ಗೆ ಫಿನಿಶಿಂಗ್ ಮಾಡಿ ನಾವು ಸ್ಟಿಚ್ಚನ್ನು ಮಾಡಬೇಕಾಗುತ್ತೆ. ನೋಡಿ ವಿಡಿಯೋಲಿ ತೋರಿಸ್ತಿರೋ ರೀತಿ ಫೋಲ್ಡ್ ಮಾಡಿಕೊಂಡು ಜಸ್ಟ್ ವಾಪಸ್ ಇನ್ನೂ ಒಂದು ಸತಿ ಫೋಲ್ಡ್ ಮಾಡಿಕೊಂಡು ನಾವು ಈ ರೀತಿ ಸ್ಟಿಚ್ ಅನ್ನೋದು ಮಾಡಬೇಕಾಗುತ್ತೆ. ಇದು ಹೈ ಪಟ್ಟಿ, ಆವಾಗಲೇ ಮಾಡಿದ್ದು ನಾವು ಹುಕ್ ಪಟ್ಟಿ ಫ್ರೆಂಡ್ಸ್. ಇದು ಹೈ ಪಟ್ಟಿ. ಸೊ ಈಸಿಯಾಗಿಯೇ ಸ್ಟಿಚ್ ಮಾಡ್ಕೋಬೋದು. ಸೊ ಜಸ್ಟ್ ಇವಾಗ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಮತ್ತು ಒಂದು ಸ್ಟಿಚ್ ಆಯ್ತಲ್ವ, ಪಕ್ಕದಲ್ಲೇ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್ ನೋಡಿ ಹೈ ಪಟ್ಟಿ ಕೂಡ ರೆಡಿ ಆಯಿತು. ಹುಕ್ ಪಟ್ಟಿ ಹೈ ಪಟ್ಟಿ ಮತ್ತು ಫ್ರಂಟ್ ಪಾರ್ಟ್ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಹುಕ್ ಪಟ್ಟಿ ಮತ್ತು ಬೆಲ್ಟ್ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ. ಈ ರೀತಿ ಯಾವುದೇ ಒಂದು ಎಕ್ಸ್ಟ್ರಾ ನಮಗೆ ಕಾಣಿಸೋದಿಲ್ಲ, ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಫ್ರಂಟು ಕಂಪ್ಲೀಟ್ ಆಯಿತು. ಓಕೆ, ಇವಾಗ ನಾವು ಬ್ಯಾಕ್ ಪೀಸು ಆವಾಗಲೇ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಸೊ ಎರಡನ್ನೂ ಕೂಡ ಶೋಲ್ಡ್ರ್ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡು ನೋಡೋಣ ಫ್ರೆಂಡ್ಸ್. ಇಲ್ಲಿ ನಾವು ಶೋಲ್ಡರ್ ಜಾಯಿಂಟ್ ಮಾಡಿ ಕಂಪ್ಲೀಟ್ ಆಯಿತು. ನೋಡಿ ಎರಡು ಕಡೆಯೂ ನಾನು ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡೆ. ಇವಾಗ ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಂಡು ನಾವು ನಾರ್ಮಲ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಥ್ರೆಡ್ ಪೈಪಿಂಗ್ ಇಲ್ಲ ಫ್ರೆಂಡ್ಸ್, ಇದು ನಾರ್ಮಲ್ ಪೈಪಿಂಗು. ಮಾಡೋಕ್ಕಿಂತ ಮುಂಚೆ ನಾವು ಮೆಜರ್ಮೆಂಟ್ ಬ್ಲೌಸಲ್ಲಿ ನೆಕ್ ಡೀಪ್ ಎಲ್ಲ ಸರಿಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಮತ್ತು ನಾವು ಕ್ರಾಸ್ ಪೀಸನ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ಒಂದು ಸೈಡಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಈಗ ಮೈನ್ ಕ್ಲಾತ್ಗೆ ಇಟ್ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೋಬೇಕು. ಈ ರೀತಿ 1/4 ಇಂಚ್ ಗ್ಯಾಪ್ಗೆ ಸ್ಟಿಚ್ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಟ್ರಿಮ್ ಮಾಡಿಕೊಂಡು ನಾವು. ಸೊ ಫ್ರೆಂಡ್ಸ್ ನೋಡಿ ಈ ರೀತಿ ನಾನು ಎಕ್ಸ್ಟ್ರಾಸ್ನೆಲ್ಲ ರಿಮೂವ್ ಮಾಡಿಕೊಂಡು ಇವಾಗ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ ಜಸ್ಟ್ ಈ ರೀತಿ ವಿಡಿಯೋಲಿ ತೋರಿಸ್ತಿರೋ ರೀತಿ ಫ್ರೆಂಡ್ಸ್. ನೋಡಿ ಈ ರೀತಿ ಆ ಒಂದು ಕೂಳೆಯನ್ನು ಕಚ್ಚೆ ಅಂತ ಏನು ಕರಿತೀವಲ್ಲ ಅದನ್ನು ಒಳಗಡೆ ಸೈಡ್ಗೆ ಇಟ್ಕೊಂಡು ಈ ಒಂದು ಕ್ಲಾತನ್ನು ಈ ರೀತಿ ನೋಡಿ ವಿಡಿಯೋಲಿ ತೋರಿಸ್ತಿರೋ ರೀತಿ ನಾವು ನೀಟ್ ಫಿನಿಶಿಂಗಲ್ಲಿ ರೆಡಿ ಮಾಡಿಕೊಂಡು ಜಸ್ಟ್ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಸೊ ಇದು ನಾರ್ಮಲ್ ಪೈಪಿಂಗ್ ಫ್ರೆಂಡ್ಸ್. ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ನೀಟಾಗಿ ಆ ಒಂದು ಎಕ್ಸ್ಟ್ರಾ ಕ್ಲಾತು ಒಳಗಡೆಗೆ ಹೋಗುತ್ತೆ. ಸೊ ನಮಗೆ ಆಚೆ ಏನೂ ಕಾಣಿಸಲ್ಲ, ಅದಕ್ಕೇ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಇದ್ದರೆ ರಿಮೂವ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನನಗೆ ಪೈಪಿಂಗ್ ಅನ್ನೋದು ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಇವಾಗ ಬ್ಯಾಕು ಫ್ರಂಟು ಮತ್ತು ಪೈಪಿಂಗು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನೇ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾವು ಸ್ಲೀವ್ಸಿಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಫಿನಿಶಿಂಗ್ ಮಾಡಿಕೊಂಡು ನಾವು ಬ್ಲೌಸ್ಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡು ನೋಡೋಣ. ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ನನಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಫಿಟ್ಟಿಂಗನ್ನು ಸ್ಟಿಚ್ ಮಾಡಿ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಫೈನಲಿ ಕಂಪ್ಲೀಟ್ ಆಯಿತು ಬ್ಲೌಸು. ಸೊ ಈ ರೀತಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.